ಎಲ್ಲಾ ಜಂತುಗಳು ಸೇರಿ ನದಿಯ ದಡದಲ್ಲಿ ದಪ್ಪ ಬಪ್ಪಾಯಿ ಮರದ ಹತ್ರ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಅವರು ಒಣ ಮರದ ಕಟ್ಟಿಗೆಗಳನ್ನು ತಂದು ಮನುಷ್ಯರ ತರ ಚಿಕ್ಕ ಚಿಕ್ಕ ಮನೆಗಳನ್ನು ಮಾಡ್ತಾರೆ. ಕೋತಿಗಳು ಮತ್ತೆ ಚಿಕ್ಕ ಪಕ್ಷಿಗಳು ಆ ಮನೆ ಒಳಗಡೆ ಹೋಗಿ ತುಂಬಾ ಸಂತೋಷದಿಂದ ಆಟ ಆಡ್ತಾ ಇರ್ತವೆ. ಅದ್ರ ಜೊತೆಗೆ ಆ ಹೂಗಳ ಮೂಲಕ ಆ ಮನೆಗಳನ್ನ ತುಂಬಾ ಚೆನ್ನಾಗಿ ಅವರು ಅಲಂಕಾರ ಮಾಡಿರ್ತಾರೆ. ದಪ್ಪ ಪಪ್ಪಾಯಿಯ ಮರದ ಎಲೆಗಳನ್ನು ತಂದು ಆ ಮನೆ ಮೇಲೆ ಮತ್ತೆ ಗಿಡದ ಮೇಲೆ ಹಾಕ್ತಾರೆ. ರಾತ್ರಿ ಆದ್ಮೇಲೆ ಬಪ್ಪಾಯಿ ಮರದ ಎಲೆಗಳು ಹೊಳೆಯುತ್ತವೆ. ಆಗ ನೋಡೋದಕ್ಕೆ ತುಂಬಾನೇ ಸುಂದರವಾಗಿರುತ್ತೆ. ಶೇರ್ ಖಾನ್ ಅವರ ಗುಹೆ ಹತ್ರ ನಿಂತ್ಕೊಂಡು ಜಂತುಗಳು ಸಂತೋಷ ಆಗಿರೋದನ್ನ ನೋಡಿ ಅವನು ಸಂತೋಷ ಪಡ್ತಾನೆ. ಗೋಲ್ಡಿ ಮರದ ಹಿಂದ್ಗಡೆ ಬಚ್ಚಿಟ್ಕೊಂಡು ಶೇರ್ ಖಾನ್ ಮೇಲೆ ದಾಳಿ ಮಾಡೋದಕ್ಕೆ ಕಾಯ್ತಾ ಇರುತ್ತೆ. ಗೆಳೆಯರೇ, ಇನ್ ಕೆಲವೇ ಸೆಕೆಂಡ್ಸ್ ಇರೋದು. ಬಾಂಬ್ಗೆ ಬೆಂಕಿ ಹಚ್ಚೋಣ. ಕಣ್ಣು ಮುಚ್ಕೊಂಡು ಎಲ್ಲ ಹತ್ತಕ್ಕೆ ಕೌಂಟ್ ಡೌನ್ ಮಾಡಿ. ಅಂಗತ್ ಹೇಳಿ ಮೋಂಟು ಕೋತಿ ಬಾಂಬ್ನ ದಾರಕ್ಕೆ ಬೆಂಕಿ ಇಡುತ್ತೆ. ದಪ್ಪ ಬಪ್ಪಾಯಿ ಮರ ಅದರ ಎಲೆಗಳ ಲೈಟ್ಸ್ ಅನ್ನು ಬಂದ್ ಮಾಡುತ್ತೆ. ಮತ್ತೆ ಜಂತುಗಳು ಕೂಡ ಅವರ ಕಣ್ಣುಗಳನ್ನು ಮುಚ್ಕೊಂಡು ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ತಾರೆ. 10, 9, 8, 7. ಗೋಲ್ಡಿ ಬೇಗ ಮುಂದೆ ಬಂದು ಅದು ಶೇರ್ ಖಾನ್ ಕಡೆ ನೋಡ್ತಾ ಅದರ ಕಾಲನ್ನು ಭೂಮಿಗೆ ಹೊಡಿತಾ ಇರುತ್ತೆ. ಅದಕ್ಕೆ ಕೂಡ ಏನೂ ಸರಿಯಾಗಿ ಕಾಣಿಸ್ತಾ ಇರ್ಲಿಲ್ಲ. ಆದ್ರೆ ಸಿಂಹ ಆಗಿರುವ ಕಾರಣದಿಂದ ಏನೋ ಸ್ವಲ್ಪ ಕಾಣಿಸ್ತಾ ಇತ್ತು. 6, 5, 4, 3, 2, 1. ಅವನು ಶೇರ್ ಖಾನ್ ಮೇಲೆ ದಾಳಿ ಮಾಡ್ತಾನೆ. ದಪ್ಪ ಪಪ್ಪಾಯಿ ಮರ ಒಂದು ಮ್ಯಾಜಿಕ್ ಮಾಡುತ್ತೆ. ಶೇರ್ ಖಾನಿನ ದಿಬ್ಬಗಳ ಜಾಗದಲ್ಲಿ ಒಂದು ಸಿಂಹಾಸನ ಬರುತ್ತೆ. ಶೇರ್ ಖಾನ್ ಅದ್ರ ಮೇಲೆನೆ ಕೂತಿದ್ದಾನೆ. ಆಗ ಧಮಕ ಆಗಿ ಲೈಟ್ಸ್ ಆನ್ ಆಗುತ್ತೆ. Happy New Year!